ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಒಂದು ಸಣ್ಣ ಸುದ್ದಿ ಬರ್ತಾ ಇದೆ, ಮತ್ತು ಆತಂಕ ಇನ್ನೂ ಹೋಗೋದು. ಯಾವುದಪ್ಪ ಅಂದರೆ, ಶಾಲೆಗೆ ಹೋಗುವ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಶಾಲೆ ಬಿಡೋರ ಸಂಖ್ಯೆ ಏರ್ತಾ ಇದೆ ಅಂತೇಳಿ. ಯಾಕಪ್ಪ ಹಿಂಗಾಗ್ತಾ ಇದೆ? ಈಗಾಗಲೇ ಬಿಸಿ ಊಟ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರದವರು. ಜೊತೆಗೆ ನಾವು ಏನೇನು ಕೊಟ್ಟಿವಿ ಅದೆಷ್ಟು ಬಿಡುಗಡೆ ಮಾಡ್ತಾ ಇದ್ದಾರೆ. ಮೊಟ್ಟೆ ಕೊಡ್ತೀವಿ, ಹಾಲು ಕೊಡ್ತೀವಿ, ಎಲ್ಲ ಕೊಟ್ಟು ಮತ್ತೆ ಹೆಚ್ಚಾಗಬೇಕಾಯ್ತಲ್ಲ. ಯಾಕೆ ಕಡಿಮೆ ಆಗ್ಲಿಕ್ಕತ್ತದ? ಏರಿಕೆಯಲ್ಲಿ ಯಾಕೆ ಇಳಿಕೆ ಆಗ್ಲಿಕ್ಕತ್ತದ ಅನ್ನೋದು ಒಂದು ಮೂಲಭೂತ ಪ್ರಶ್ನೆ ಇವತ್ತು. ಅಂದ್ರೆ ಶಿಕ್ಷಣಕ್ಕೆ ನಾವು ಏನು ಪ್ರಾಶಸ್ತ್ಯ ಕೊಡಬೇಕಾಗಿತ್ತು, ಆದ್ಯತೆ ಕೊಡಬೇಕಾಗಿತ್ತು, ಮತ್ತು ಮಕ್ಕಳ ಬಂದು ಕಲಿಯೋದಕ್ಕೆ ಏನು ಬೇಕಾಗಿತ್ತು ಅದನ್ನು ಕೊಡ್ತಾ ಇಲ್ಲೇನು, ಒಂದು ಬಿಸಿ ಊಟ ಒಂದು ಸಾಲೋದಿಲ್ಲೇನು ಅಂತೇಳಿ ಒಂದು ಪ್ರಶ್ನೆ. ಆದರೆ ಅದರಿಂದ ಹೆಚ್ಚಾಗೋದು ಇಲ್ಲಂತಲ್ಲ. ಇನ್ನೊಂದು ಇಲ್ಲಿ ಭಾಳ ಒಂದು ಸಮಾಧಾನ ಮಾಡ್ಕೊಳ್ಳುವಂಥದ್ದು ಏನಪ್ಪ ಅಂದ್ರೆ, ಈ ಒಂದು ಲೋವರ್ KG ಅಪ್ಪರ್ KG ಅಂತ ನಾವೇನು ಮಾಡ್ಕೊಂಡಿವಿ, ಅಥವಾ ಬಾಲವಾಡಿ ಪರ್ಯಾಯವಾಗಿ ಪೂರ್ವ ಪ್ರಾಥಮಿಕವಾದ ಶಾಲೆಯನ್ನು ಶುರು ಮಾಡಿದ್ವಿ. ಅದರಿಂದಾಗಿ ಮಕ್ಕಳ ಉನ್ನತಿಗೆ ಅಥವಾ ಲೋವರ್ KG ಅಪ್ಪರ್ KGಗೆ ಅಥವಾ ಅದಕ್ಕಿಂತ ನಿಮ್ಗೆ ಗೊತ್ತದೆ, ಈಗಾಗಲೇ ಹೇಳಿದಂಗೆ ನಿಮಗೆ ಈ ಒಂದು ಪೂರ್ವ ಪ್ರಾಥಮಿಕ ಶಾಲೆಗಳ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಅನ್ನೋದು ರಿಪೋರ್ಟ್ ಸಂತೋಷ ಕೊಡೋದಾದರೂ, ಇಲ್ಲಿ 8ನೇ ಇದ್ದೇ ಮಕ್ಕಳು ಭಾಳ ಇಂಪಾರ್ಟೆಂಟ್. ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಮಕ್ಕಳ ಜೀವನದಲ್ಲಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ, ಗಂಡಿರಲಿ ಹೆಣ್ಣಿರಲಿ, ಕಲಿಕೆಯಲ್ಲಿ 5, 6, 7, 8, 9, 10 ಅಂದರೆ ಈ ವರ್ಷಗಳಲ್ಲಿ 10ನೇ ಇತ್ತೆವರೆಗೆ ಭಾಳ ಮಹತ್ವದ್ದು. ಅದ್ರ ಜೊತೆಗೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಯಾಕೆ ಮಹತ್ವದಪ್ಪ ಅಂದರೆ, ಇವು ಇಡೀ ಬದುಕನ್ನು ನಿರ್ಮಾಣ ಮಾಡುವಂಥದ್ದು. ಈ ಸಂದರ್ಭದಲ್ಲಿ 8ನೇ ಎತ್ತಿಗೆ ಬರುವ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ, ಶಾಲೆ ಬಿಡ್ತಾ ಇದ್ದಾರೆ 8ನೇ ಎತ್ತಿಗೆ ಬಂದ ತಕ್ಷಣ. ಯಾಕಂತ ಈಗ ವಿಷಯ ತಿಳಿತಾ ಇಲ್ಲನೋ, ಏನು ಕೊರತೆ ಅಲ್ಲ, ಯಾಕೆ ಬಿಡ್ತಾ ಇದ್ದಾರೆ? ಯಾಕಪ್ಪ ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲೇ ಒಳ್ಳೆಯ ಗುರುಗಳಿರ್ತಾರೆ, ಗುರುಮಾತೆಯರು ಇರ್ತಾರೆ, ಸರ್ಕಾರ ಒಳ್ಳೆಯವ್ರನ್ನ ಆಯ್ಕೆ ಮಾಡಿರ್ತಾರೆ, ಅತಿಥಿ ಉಪನ್ಯಾಸಗಳು ಬಂದಿರ್ತಾರೆ, ಅಥವಾ ಟೀಚರ್ಗಳು ಬಂದಿರ್ತಾರೆ, ಎಲ್ಲ ಇದ್ದು ಯಾಕೆ ಬಿಡ್ತಾ ಇದ್ದಾರೆ? ಬಿಡೋದಕ್ಕೆ ಇದು ಕಾರಣನ, ಮತ್ತೇನು ಕಾರಣ? ಬಿಸಿ ಊಟನೂ ಕೊಡ್ತಾ ಇದ್ದಾರಲ್ಲ. ಮತ್ತು ಇನ್ನೊಂದು ಮಾತಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಇಲ್ಲೇ ಫ್ರೀನೂ ಇರ್ತದೆ ಸರ್ಕಾರಿ ಶಾಲೆಗಳು, ಹೆಚ್ಚುಗಳು ಫ್ರೀ ಇದ್ದಂಗೆ ಅದ. ಅಂದಾಗ ಯಾಕೆ ಬಿಡ್ತಾ ಇದ್ದಾರೆ? ಇದಕ್ಕೆ ಇವತ್ತು ನಾವು ಪ್ರಶ್ನೆಗೆ ಉತ್ತರ ಹೋಗ್ಬೇಕಾಗಿದೆ. ಅಂದ್ರೆ ಇಲ್ಲಿ ಏನು ಕೊರತೆ ಇದಪ್ಪ ಅಂತಂದ್ರೆ, ನಿಮಗೆ ಮತ್ತು ಸರಳವಾಗಿ ಹೇಳುವಂಥದ್ದು, ಇಲ್ಲಿಯ ಉದ್ಯೋಗ ಸಲುವಾಗಿ ಮಕ್ಕಳು ಹೊರಗೆ ಹೋಗ್ತಾ ಇದ್ದಾರಪ್ಪ ಇವರು. ಯಾಕೆಂದ್ರೆ ಮನೆ ನಡಿಬೇಕಲ್ರಿ. ಆಯ್ತು, ನಾವು ಬಿಸಿ ಊಟ ಕೊಟ್ರಿ, ಎಲ್ಲ ಮಾಡಿದ್ರಿ, ಅಡ್ಡಿ ಇಲ್ಲ. ಅದು ಊಟ ಹೆಂಗಿರ್ತದೆ ಬರ್ತದೆ, ಯಾವ ಕ್ವಾಲಿಟಿ ಏನೋ ಅದು ಮಾತು ಬೇಕಾಗಿಲ್ಲ. ಯಾಕೆಂದ್ರೆ ಅದು ಸೆಕೆಂಡರಿ ವಿಷಯ. ಆದರೆ ಇಷ್ಟು ಕೊಟ್ಟರು ಸಹಿತ ಮಕ್ಕಳು ಬಿಡ್ತಾ ಇದ್ದಾರೆ ಅಂದರೆ ಮುಖ್ಯ ಕಾರಣ ಇಲ್ಲೇ ನಿರುದ್ಯೋಗ ಸಮಸ್ಯೆ, ದುಡಿಲಾರದು ಕೆಲಸ ನಡೆಯೋದಿಲ್ಲ ಮನೆ. ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಸಮಸ್ಯೆ. ಪ್ರತಿಯೊಂದು ಈಗ ನಿಮ್ಗೆ ಹೇಳಿದಂಗೆ ಒಮ್ಮಿಟ್ಟು 100 ಸಲ ಹೇಳ್ತಾ ಇದ್ದೀವಿ, 90% ಜನ ಎಲ್ಲ ಕೂಲಿಕಾರರ ಮಕ್ಕಳು, ದುಡಿಯೋರ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಏನೋ ಬಿಸಿ ಊಟ ಹೋಗ್ತದೆ ಮಧ್ಯಾಹ್ನದೊಂದು, ಹೋದ್ರೆ ಆಯಿತು ಅಂತೇಳಿ ಈ ಒಂದು 8ನೇ ತನಕ. 8ನೇ ಅಂದ್ರೆ ನಿಮಗೆ ಗೊತ್ತಿದ್ದಂಗೆ 13, 14ನೇ ವಯಸ್ಸು ತನಕ ಬರ್ತಾರೆ. 14ನೇ, 15, 16 ಅಥವಾ 15, 16 ವರ್ಷಕ್ಕೆ ಒಂದು ದುಡಿಯೋ ಶಕ್ತಿ ಬಂದಿರ್ತದೆ. ಎಲ್ಲೋ ಕೂಲಿನೋ ಮತ್ತೇನೋ ಮಾಡೋದಕ್ಕೆ ಅಥವಾ ಮತ್ತೆ ಇನ್ನೇನೋ ಸಣ್ಣ ಕೆಲಸಗಳು ಮಾಡೋದಕ್ಕೆ ಹೋಗಿಬಿಡ್ತಾರೆ. ಅದು ಏನಂತೀವಿ ನೀವು, ಇದ್ರ ಜೊತೆ ಪ್ಯೂನ್ ಕೆಲಸನೂ ಆಗಿರ್ಬೋದು, ಮತ್ತೇನಾಗಿರ್ಬೋದು, ತೊಳೆ ಬಳಿ ಅನ್ನುವಂಥ ಕೆಲಸಗಳು ಹೋಗಿಬಿಡ್ತಾರೆ. ಮನೆ ನಡಿಬೇಕಲ್ರಿ ಅವ್ರದ್ದು. ಹಂಗೆ ಪ್ರತಿಯೊಂದು ಕುಟುಂಬದ ಪರಿಸ್ಥಿತಿ ಹಂಗಾದ್ರೆ, ತಂದೆ ತಾಯಿ ಬೀಕಿರ್ತಾರೆ, ಮನ್ಯಾಗ ಅಜ್ಜಿ ಬೀಕಿರ್ತಾರೆ, ರೋಗ ಏನು ಒಂದು ಕುಟುಂಬಕ್ಕೂ ಹಲವು ಸಮಸ್ಯೆಗಳು, ಒಂದು ಬದುಕಿಗೆ ಹಲವು ತೂತುಗಳು ಅಂದಾಗ, ಆ ತೂತುಗಳು ಮುಚ್ಚೋದ್ರಲ್ಲೇ ಆರ್ಥಿಕ ತೂತುಗಳು ಎಲ್ಲ ಇವು, ಅಭದ್ರತೆ ತೂತುಗಳು, ಅವ್ರು ಮುಚ್ಚಿಸಲು ಶಾಲೆ ಬಿಡಿಸುವಂಥದ್ದು ನಾವು ನೋಡ್ತಾ ಇದ್ದೆ. ಇದಕ್ಕೇನು ಪರಿಹಾರ? ಇದಕ್ಕೆ ಪರಿಹಾರ ಇಲ್ಲೇ ಉದ್ಯೋಗ ಸೃಷ್ಟಿ ಒಂದ ಮತ್ತು ಅಲ್ಲೇ ಬಂದು ನಿಲ್ಲುವಂಥದ್ದು. ಇಲ್ಲಿ ಯಾವ ಜಾದು ಇಲ್ಲ ರೀ, ಯಾವುದು ಮತ್ತೊಂದು ಇಲ್ಲ. ಯಾಕಪ್ಪ ಅಂತಂದ್ರೆ, ನೀವು ಉದ್ಯೋಗ ಅವ್ರು ತಂದೆ ಮಾಡ್ತಾಯಿದ್ರೆ, ಅವ್ರು ಬದುಕು ನಡೀತಾ ಇದ್ರೆ ನಮ್ಮ ಮಕ್ಕಳನ್ನ ಯಾರೂ ಬಿಡಿಸೋದಿಲ್ಲ. ಇದು ಭಾಳ ನಾವು ಬೇಸಿಕ್ ಥಿಂಗ್ ತಿಳ್ಕೊಬೇಕಾಗ್ಯದ. ಯಾಕಂದ್ರೆ ಈಗಾಗಲೇ ಬಿಸಿ ಊಟ ಕೊಡ್ತಾರೆ, ಮತ್ತೇನೋ ಅದು ಇನ್ನೂ ಆಗ್ಬೇಕಾಗಿದೆ, ಹೆಚ್ಚು ಆಮದು ಬೇರೆ ಕ್ವಾಲಿಟಿ ಇನ್ನೂ ಹೆಚ್ಚು ಆಗ್ಬೇಕಾಗಿದೆ. ಅದನ್ನು ಮಾಡ್ತಾರೆ ಸರ್ಕಾರ ಜವಾಬ್ದಾರಿ ಅದು. ಯಾಕಂದ್ರೆ ನಮ್ಮ ಟ್ಯಾಕ್ಸ್ ತೊಗೊಳ್ತಾರೆ ಅವರು. ಇಲ್ಲಿ ಉಪಕಾರ ಪ್ರಶ್ನೆ ಇಲ್ಲ. ಯಾಕೆ ಪ್ರಶ್ನೆ ಇಲ್ಲ ಅಂದರೆ, ನಾವು ಪ್ರತಿ ವರ್ಷ ನಾವೆಲ್ಲರೂ ಕೊಡ್ಕೊಂಡು ನಾವು ಹೆಚ್ಚು 4 ರಿಂದ 5 ಲಕ್ಷ ಕೋಟಿ ರೂಪಾಯಿ ನಾವು ಏನು ಕೊಡ್ತೀವಪ್ಪ ಅಂದ್ರೆ ಈ ಒಂದು ಟ್ಯಾಕ್ಸ್ ಕೊಡ್ತೀವಿ. ಆ ಟ್ಯಾಕ್ಸ್ ಅಡಿಯಲ್ಲಿ ಇವ್ರು ಕೇಳಿ 2% ಇಷ್ಟೆಲ್ಲ ಮಾಡಿದ್ರು ಇವರು 2% ಖರ್ಚು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಎಷ್ಟು ಮಕ್ಕಳು ಹುಟ್ಟಿದಾವೋ ಆ ಪ್ರಮಾಣದಲ್ಲೇ ಈ ಸ್ಕೂಲ್ಗಳಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹತೆ. ಅದರಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ಲೆಕ್ಕದ ಪ್ರಕಾರ ಒಟ್ಟು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ 1,19,26,303 ಎಷ್ಟು ರೀ? 1,19,26,303
1,19,26,303 ಕೋಟಿ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಸರ್ಕಾರಿ ಶಾಲೆಗಳಿಂದ ಕಲಿಯೋರು ಅಲ್ಲಿ ಎಷ್ಟು ಬಂದರೆ 2023-24ರಾಗ 49,85,066 ದಾಖಲಾತಿ ಅಷ್ಟು ಮಕ್ಕಳು ಕಲಿತಾರೆ. ಇನ್ನು ಈ ವರ್ಷ ಅದಕ್ಕೆ ಹೋಲಿಸಿದಾಗ ಈ ಒಂದು 2022-23 ಹೋಲಿಸಿದಾಗ ಈಗ 3,41,560 ಇಷ್ಟು ಕಡಿಮೆ ಇದಾವೆ ಮಕ್ಕಳು ಕಡಿಮೆ ಆಗಿಬಿಟ್ಟಿದ್ದಾರೆ ಕಲಿಕೆ ಬರೋದು. ಅಂದ್ರೆ ನಿಮ್ಗೆ ಯಾಕೆ ಈ ದಾಖಲೆ ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ ಮಕ್ಕಳ ಸಂಖ್ಯೆ ಇಳಿಕೆ ಆಗಲಿಕ್ಕೆ ಸಾಲಿ ಬಿಡ್ತಾ ಇದ್ದಾರೆ. ಇದು ಯಾಕೆ ಬಿಡ್ತಾ ಇದ್ದಾರೆ ಅನ್ನೋದು ಈಗ ಮತ್ತೆ ಸರ್ಕಾರ ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗ್ಯದ. ಅದಕ್ಕೆ ಒಂದು ವಿಡಿಯೋ ಮಾಡಿಬಿಡೋ ಪ್ರಸಂಗ ಬಂತು. ಯಾಕಪ್ಪ ಅಂತಂದ್ರೆ ಇರೋ ಮಕ್ಕಳು ಕಡಿಮೆ, ಸಾರಿ ಬರೋ ಮಕ್ಕಳು ಕಡಿಮೆ. 1 ಕೋಟಿಯಿಂದ ಭಾಳ ನಾವು ಇವತ್ತು 7 ಕೋಟಿ ಜನಸಂಖ್ಯೆ ಆಗಿವಿ. ಅದರಲ್ಲಿ 1 ಕೋಟಿ ಸಮಥಿಂಗ್ ಮೇಲೆ ಅದ. 1,19,26,330 ಅದರ ಇಷ್ಟು ಮಕ್ಕಳು ಬರ್ತಾರೆ. ಅದ್ರಾಗ ಮತ್ತೆ 40-50 ಲಕ್ಷ ಮಕ್ಕಳು ಶಾಲೆ ಬಿಡ್ತಾ ಇದ್ದಾರೆ. ಇದು ಗಾಬರಿಗೊಳ್ಳುವಂಥ ವಿಷಯ. ಅದಕ್ಕಾಗಿ ಈ ದಿಶೆಯಲ್ಲಿ ನಾವು ಇನ್ನಷ್ಟು ಸಿದ್ದರಾಮಯ್ಯವರಲ್ಲೇ ರಿಕ್ವೆಸ್ಟ್ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ, ನೀವು ಇನ್ನಷ್ಟು ಸ್ಕೂಲ್ಗಳನ್ನ ಹೆಚ್ಚು ಮಾಡಿರಿ. ಹೆಚ್ಚು ಮಾಡೋ ಜೊತೆಗೆ ಫ್ರೀಯಾಗಿ ಕ್ವಾಲಿಟಿ ಎಜುಕೇಷನ್ ಕೊಡ್ರಿ. ಯಾಕಂತಂದ್ರೆ 30ವರೆಗೆ ಒಬ್ಬ ಟೀಚರ್ ಇರೋದರಿಂದ ಸಹಜವಾಗಿ ಎಲ್ಲರೂ ಕಲಿಯೋದಕ್ಕೆ ಅವಕಾಶ ಸಿಗ್ತದೆ. ಕೆಲವು ಕಡೆ ಮಕ್ಕಳು ಕಡಿಮೆ ಇದ್ದಲ್ಲಿ ಕೆಲವು ಸ್ಕೂಲ್ ಬಂದ್ ಮಾಡ್ತಾ ಇದ್ದೀರಿ. ಈಗಾಗಲೇ ಅದು ರಿಪೋರ್ಟ್ ಅದ. ಏನಪ್ಪ ಅಂತಂದ್ರೆ ಸ್ಕೂಲ್ಗಳು 1,078ರಲ್ಲಿ 1,078 ಸ್ಕೂಲ್ಗಳಲ್ಲಿ ಮಕ್ಕಳು ಬರೋದಿಲ್ಲ, ಶೂನ್ಯದಾರಲ್ಲಿ ಅಂತೇಳಿ. ಅಂದರೆ ಅವರು ವಿಶೇಷವಾಗಿ ತಮ್ಮ ಬದುಕಿಗೆ ತಮ್ಮ ಮಕ್ಕಳು ಸಾಲಿ ಬಿಡಿಸುವಂಥದ್ದು ಮತ್ತೇನೋ ಕಾರಣಗಳು ಆಗ್ತಾ ಇದ್ದಾವೆ. ಅದಕ್ಕೆ ಈ ಸಂದರ್ಭದಲ್ಲಿ ಈ ಒಂದು 4,72,000 ಜನಸಂಖ್ಯೆ ಅಂದರೆ ಹುಡುಗರು ಕಡಿಮೆ ಆಗಿದ್ದಾರೆ. ಈ ಹುಡುಗರು ಮತ್ತೆ ಬರಬೇಕಾಗಿತ್ತು, ಇನ್ನೂ ಹೆಚ್ಚಾಗಬೇಕಾಗಿತ್ತಪ್ಪ ಅಂದರೆ ನಾವು ಅನಿವಾರ್ಯವಾಗಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾಗಿದೆ. ಶಿಕ್ಷಣಕ್ಕೆ ಎಲ್ಲರಿಗೂ ಪ್ರೀತದ ಇವತ್ತಿಲ್ಲ ಅಂತಾರೆ, ಕಲಿಸ್ಬೇಕಂತ ಎಲ್ಲರಿಗೂ ಅದ. ಆದರೆ ಉದ್ಯೋಗ ಇಲ್ಲದಕ್ಕಾಗಿ ಭಾಳಷ್ಟು ಜನ ತಮ್ಮ ಮಕ್ಕಳು ದುಡಿಯೋದಕ್ಕೂ ಮತ್ತು ಅದು ಕೂಲಿನಲ್ಲಿ ಮಾಡೋದಕ್ಕೆ ಹಚ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಯಾಕಂದರೆ 8ನೇ ಬಂದಾಗ ಸಹಜ 13-14 ವಯಸ್ಸಿನ ಮಕ್ಕಳು ಇರ್ತಾರೆ. ಅವ್ರನ್ನ ಯಾವುದು ಚಾದಂಗಡಿಯಲ್ಲೋ ಮತ್ತೆಲ್ಲೋ ಅಥವಾ ಈ ಮನೆಗಳು ಕಟ್ಟುವಲ್ಲೋ ಅಥವಾ ಮತ್ತೇನೋ ಸಂದರ್ಭದಲ್ಲೇ ಅಂದರೆ ಕಟ್ಟಡ ಬಿಲ್ಡಿಂಗದಲ್ಲೇ ಇನ್ನುಳಿದ ಕೆಲಸಗಳಲ್ಲೇ ಸಣ್ಣ ಸಣ್ಣ ಕೆಲಸಗಳಲ್ಲಿ ಹೋಗುವಂಥ ಅನಿವಾರ್ಯತೆ ಬರುತ್ತದೆ. ಹೀಗಾಗಿ ಈ ದೇಶದ ಅವರು ಅಕ್ಷರಜ್ಞಾನ ಇರ್ತದೆ. ಈಗ ಹೇಳಿದ್ನಲ್ಲಿ ಅಕ್ಷರಜ್ಞಾನದವ್ರು ಸಾಕಷ್ಟು ಇದ್ದಾರೆ. ಬಟ್ ಅವರಲ್ಲಿ ಒಂದು ಏನು ಟೆಕ್ನಿಷಿಯನ್ ಆಗಲಿ ಅಥವಾ ಹೈಯರ್ ಎಜುಕೇಷನ್ ಇಲ್ಲದಕ್ಕಾಗಿ ಅವರು ಕೇವಲ ಜೀವನ ಪರ್ಯಂತ ಈ ಒಂದು ಕಾಂಟ್ರಾಕ್ಟ್ ಲೇಬರ್ ಆಗಿ ಕಾಂಟ್ರಾಕ್ಟ್ಗಳ ಕೈಯಾಗ ದಿನದ 200-300 ರೂಪಾಯಿ ದುಡಿಯುವಂಥ ಅತ್ಯಂತ ಕಠಿಣ ಪ್ರಸಂಗ ಅವ್ರಿಗೆ ಬರ್ತದೆ. ಮತ್ತು ಅನಿವಾರ್ಯ ಅದು. ಯಾಕೆ ಬದುಕಬೇಕಾಗಿದೆ, ಅಷ್ಟು ರೇಷನ್ ಕಾರ್ಡ್ ಇರ್ತದೆ, ಜೊತೆಗೆ ಇದೊಂದಿಷ್ಟ ಆಯ್ತಪ್ಪ ಅಂದ್ರೆ ಉದ್ಯೋಗ ಆಯ್ತು ನಡೀತದೆ ಅನ್ನೋಂಥ ಕಾರಣಕ್ಕಾಗಿ ಈ ಮಕ್ಕಳು ಶಾಲೆ ಬಿಡುವಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಇದಕ್ಕೆ ಪರಿಹಾರ ಉದ್ಯೋಗ ಸೃಷ್ಟಿ. ಜೊತೆಗೆ ಮೇಲೆ ಹೇಳ್ತಾ ಇದ್ದೀವಿ, ಕೃಷಿಗೆ ಏನದಪ್ಪ ಅಂತಂದ್ರೆ ನೀವು ಪ್ರತಿ ಹಳ್ಳಿಗೂ ನೀರಾವರಿ ವ್ಯವಸ್ಥೆ ಮಾಡಿ ಜೊತೆಗೆ ಸ್ಕೂಲ್ಗಳನ್ನು ಮಾಡಿದರೆ ಇದು ಕಡಿಮೆ ಆಗ್ತದೆ ಮತ್ತು ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳ್ತಾ ಇರ್ತೀವಿ. ಕೇಳೋರು ಯಾರು, ನಮ್ಮದು ಕೇವಲ ಒಂಟಿ ಧ್ವನಿ ಆದಂಗೆ ಆಗ್ತದೆ. ಮಾತಾಡ್ತಾ ಇದ್ದೀವಿ. ಇದನ್ನು ದಯವಿಟ್ಟು ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡು ಈ ಮಕ್ಕಳು ಕಡಿಮೆ ಆಗೋದಕ್ಕೆ ಬರೀ ಪರಿಹಾರ ಇದು ಹುಡುಕಿದ್ರೆ ಕಾರಣ ಹುಡುಕೋದು ಅಷ್ಟೇ ಅಲ್ಲ, ಪರಿಹಾರ ಕೊಡೋದು ಭಾಳ ಮುಖ್ಯ ಅದ ಅಂತೇಳಿ ಇನ್ನೂ ಸ್ವಲ್ಪ ಈಗಾಗಲೇ ಹಲವು ಕಡೆ ಈ ಚರ್ಚೆನೂ ಆಗ್ಯದ. ಒಂದು 15-20% ದುಡ್ಡನ್ನು ಈ ಶಿಕ್ಷಣಕ್ಕೆ ಇಟ್ಟರೆ ಮೋಸ್ಟ್ಲಿ ಈ ಶಾಲೆ ಬಿಡೋರು ಮಕ್ಕಳ ಸಂಖ್ಯೆ ಹೆಚ್ಚಾಗ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.